ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಾವು ಅಳುತ್ತಾ ಭೂಮಿಗೆ ಬರ್ತೇವೆ, ಭೂಮಿ ಬಿಟ್ಟು ಹೋಗುವಾಗ ನಮ್ಮವರನ್ನ ಅಳಿಸುತ್ತಾ ಹೋಗ್ತೇವೆ. ಈ ನಡುವಿನ 4 ದಿನದಲ್ಲಿ ಎಲ್ಲರನ್ನೂ ನಗಿಸುವುದೇ ಬದುಕು. ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಯಾವುದಾದ್ರೇನು ಅದು ನಮಗೆ ಒಂದು ತುತ್ತು ಅನ್ನ ಕೊಡುತ್ತಿದ್ರೆ ಅದರ ಮೇಲೆ ಗೌರವವಿರಲಿ. ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕು ಅದು ಹಾಗೇ ಆಗ್ತದೆ. ಯಾರ ಹಣೆಬರ ಯಾರು ಬದಲಿಸಲು ಸಾಧ್ಯವಿಲ್ಲ. ಆದರೆ ನಡೆವ ಹಾದಿ, ಸ್ಪಷ್ಟ ಮಾತು, ಮಾಡುವ ಪ್ರಯತ್ನ ನಿರಂತರವಾಗಿರಬೇಕು. ಎಲ್ಲ ಕೆಟ್ಟ ಪರಿಸ್ಥಿತಿಗಳು ಒಂದೊಂದು ಪಾಠವನ್ನ ಕಲಿಸ್ತವೆ. ಅದು ಕಲಿಸುವ ಕೊನೆಯ ಪಾಠವೇ ಆಗೋದೆಲ್ಲ ಒಳ್ಳೆಯದಕ್ಕೆ. ಸಂಬಂಧಗಳನ್ನ ಸಂಭಾಳಿಸಿಕೊಂಡು ಹೋಗ್ಬೇಕು ಅಂದ್ರೆ ಕಿವಿಯಿಂದ ಕೇಳಿಸಿಕೊಂಡ ವಿಚಾರವನ್ನ ನಂಬುವ ಬದಲು ಕಣ್ಣಾರೆ ಕಂಡಿರುವ ವಿಷಯಗಳನ್ನ ಮಾತ್ರ ನಂಬಲು ಕಲಿಯಬೇಕು. ಮೊದಲು ನಂಬಿಸಿ ದ್ರೋಹ ಮಾಡಿದವರಿಗೂ ಧನ್ಯವಾದ ಹೇಳಲೇಬೇಕು. ಯಾಗೊತ್ತಾ, ಎಲ್ಲರ ಮೇಲೂ ನಂಬಿಕೆ ಇಡಬಾರದು ಎಂಬ ಪಾಠ ಕಲಿಸಿಕೊಟ್ಟಿದ್ದಕ್ಕೆ. ಕರುವಿನ ಎಂಜಲು ಹಾಲು, ಶಿವ ನೈರ್ಮಲ್ಯ ಗಂಗೆ, ಜೇನು ಹುಳದ ವಾಂತಿ ಜೇನುತುಪ್ಪ, ರೇಷ್ಮೆ ಹುಳದ ಶವದ ಬಟ್ಟೆ ರೇಷ್ಮೆ ವಸ್ತ್ರ, ಕಾಗೆಯ ಮಲ, ಅರಳಿ ಬೀಜ ತಿಂದು ಕಾಗೆಯ ಮಲದಿಂದ ಹುಟ್ಟಿದ ಅಶ್ವತ್ಥ ಮರ, ಇವು ಲೋಕದಲ್ಲಿ ಪವಿತ್ರವಾದವು. ಅಶುದ್ಧ ಅಂದ್ರೆ ಅದು ಮನುಷ್ಯನ ಮನಸ್ಸು ಮಾತ್ರ. ಸಿಟ್ಟು ಯಾವ ಸಮಸ್ಯೆಯನ್ನು ಪರಿಹರಿಸೋದಿಲ್ಲ, ಬದಲಾಗಿ ಹೊಸ ಸಮಸ್ಯೆಗಳನ್ನ ಸೃಷ್ಟಿಸ್ತದೆ. ಜೀವನ ನನಗೆ ಏನ್ ಕಲಿಸಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಯಾರಿಂದ ಏನನ್ನು ನಿರೀಕ್ಷಿಸಬೇಡ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲಿಸಿದೆ. ಅವಮಾನಿಸಿದವರು ನೆನಪಿದ್ದಾರೆ, ಅಪವಾದಿಸಿದವರು ನೆನಪಿದ್ದಾರೆ. ಆದರೂ ಸುಮ್ಮನಿದ್ದೇವೆಂದ್ರೆ ಮಾತಾಡಲು ಬರುವುದಿಲ್ಲ ಎಂದು ಅರ್ಥವಲ್ಲ. ಮೇಲೊಬ್ಬ ಎಲ್ಲವನ್ನೂ ಗಮನಿಸುತ್ತಿರುವನು, ಅವನು ಬಡ್ಡಿ ಸಮೇತ ಎಲ್ಲವನ್ನೂ ತೀರಿಸುವನು ಎಂಬ ನಂಬಿಕೆ ಇದೆ. ಪ್ರತಿಯೊಂದು ಸಂಬಂಧದ ಮೂಲವೂ ಸ್ವಾರ್ಥವೇ. ಸರಿಯಾದ ಸಮಯ ಬಂದಾಗ ಅದರ ಉದ್ದೇಶ ತಿಳಿತದೆ. ತಾನಾಗಿ ಬಂದದನ್ನ ಸ್ವೀಕರಿಸು, ತಿರಸ್ಕರಿಸಬೇಡ. ಯಾಕಂದ್ರೆ ನಿನಗೆ ಏನು ಒಳ್ಳೇದು ಅದನ್ನು ದೇವರು ಕೊಟ್ಟೇ ಕೊಡ್ತಾನೆ, ನೆನಪಿರ್ಲಿ. ಯಾವ ಮನುಷ್ಯನೂ ತನ್ನ ಮನಸ್ಸಿನ ಎಲ್ಲ ಮಾತುಗಳನ್ನು ಹೇಳ್ತಾನೆ, ಅರ್ಥ ಮಾಡ್ಕೊಳ್ಳಿ. ಆ ಮನುಷ್ಯನು ತನಗಿಂತ ಹೆಚ್ಚಾಗಿ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾನೆ ಎಂದು. ಒಳ್ಳೆಯದು ಮತ್ತು ಕೆಟ್ಟದು ನಮ್ಮೊಳಗಿದೆ. ಯಾವುದನ್ನು ನಾವು ಹೆಚ್ಚು ಉಪಯೋಗಿಸ್ತೇವೋ ಅದೇ ಬೆಳೆಯುತ್ತಾ ಹೋಗ್ತದೆ. ಬದುಕೇ ಶಾಶ್ವತವಲ್ಲದ ಮೇಲೆ ಇನ್ನು ಸ್ನೇಹ, ಪ್ರೀತಿ, ಸಂಬಂಧಗಳು ಹೇಗೆ ಶಾಶ್ವತವಾಗಿರ್ತವೆ ಅಲ್ವೇ? ಈ ತಾತ್ಕಾಲಿಕ ಜಗತ್ತಿನಲ್ಲಿ ನಮಗಾಗಿ ಬದುಕಬೇಕು, ನಮ್ಮತನವನ್ನು ಸವಿಯಬೇಕು, ಅದೇ ಶ್ರೇಷ್ಠ. ಮನುಷ್ಯನಿಗೆ ಮಣ್ಣಿನ ಮೇಲಾಸೆ, ಮಣ್ಣಿಗೂ ಮನುಷ್ಯನ ಮೇಲಾಸೆ. ಕೊನೆ ಗೆಲ್ಲುವುದು ಮಣ್ಣೇ ಹೊರತು ಮನುಷ್ಯನಲ್ಲ. ಒಂಟಿಯಾಗಿ ಬಂದ ಜೀವ ಒಂಟಿಯಾಗಿ ಹೋಗುವಾಗ ಯಾರು ಬಿಟ್ಟು ಹೋದ್ರೇನು, ಈ ಬದುಕು ಮಾತ್ರ ನಿಲ್ಲದು. ಒಳ್ಳೆಯ ಮನುಷ್ಯ ಎಂದೂ ಸ್ವಾರ್ಥಿಯಾಗಿರೋದಿಲ್ಲ. ಆದರೆ ಅವನಿಗೆ ಯಾವಾಗ ಬೇರೊಬ್ಬರ ಯೋಗ್ಯತೆ ಗೊತ್ತಾಗ್ತದೆಯೋ ಆಗ ಅವರಿಂದ ಮೌನವಾಗಿ ದೂರ ಸರಿಯುತ್ತಾನೆ ಅಷ್ಟೇ. ಬಿಟ್ಟೋದವರ ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕು. ನಮ್ಮವರು ಅನ್ನೋ ಭಾವನೆ ನಮಗೆ ಇದ್ದರೆ ಮಾತ್ರ ಸಾಲದು. ನಮ್ಮವರು ಅಂತ ಅನಿಸಿಕೊಳ್ಳುವವರಿಗೂ ಇದ್ದರೆ ಮಾತ್ರ ಆ ಸಂಬಂಧಕ್ಕೊಂದು ಬೆಲೆ. ಮನುಷ್ಯರನ್ನು ನಂಬಬೇಕು ಅಂದರೆ ಭಯ ಆಗುತ್ತೆ. ಮೋಸ ಮಾಡ್ತಾರೆ ಅಂತಲ್ಲ, ಒಂದೊಂದು ಕ್ಷಣಕ್ಕೆ ಒಂದೊಂದು ತರ ಬದಲಾವಣೆ ಆಗ್ತಾನೆ ಅಂತ. ಇನ್ನೊಬ್ಬರಿಗಾಗಿ ಅಳ್ತೀವಿ, ಇನ್ನೊಬ್ಬರಿಗಾಗಿಯೇ ನಗ್ತೀವಿ. ಆದರೆ ನಮಗಾಗಿ ನಾವು ಯಾವಾಗ ಬದುಕ್ತೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಕಹಿಯಾದ್ರೂ ಕಟು ಸತ್ಯ. ಒಬ್ಬ ನಿಷ್ಠಾವಂತ ಗೆಳೆಯ 1000 ಬಂಧುಗಳಿಗೆ ಸಮಾನ. ಕರಗದವರ ಮುಂದೆ ಕೊರಗುವುದು, ಬೆಲೆ ಕೊಡದವರ ಮುಂದೆ ಭಾವನೆಗಳು ಹೇಳೋದು ಎಲ್ಲ ವ್ಯರ್ಥ. ನಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಸಹವಾಸದಿಂದ ದೂರ ಇರುವುದೇ ಒಳಿತು. ಯಾಕಂದ್ರೆ ನಾವೆಷ್ಟೇ ಒಳ್ಳೇದು ಬಯಸಿದ್ರು ಅದು ಅವರಿಗೆ ಕೆಟ್ಟದಾಗಿ ಕಾಣುತ್ತೆ. ಜಗತ್ತಿನ ಕಣ್ಣಿಗೆ ಸುಳ್ಳು ಸತ್ಯವಾಗಿ ಕಾಣ್ಬೋದು, ಒಳ್ಳೆತನ ಮೋಸವಾಗಿ ಕಾಣ್ಬೋದು, ಕೊನೆಗೆ ಕೆಟ್ಟವರು ಒಳ್ಳೆಯವರಾಗಿ ಕಾಣ್ಬೋದು. ಆದ್ರೆ ಮೇಲೆ ಒಬ್ಬ ದೇವರು ಅಂತ ಇದ್ದಾನೆ ಅಲ್ವಾ, ಎಲ್ಲವನ್ನು ಬಡ್ಡಿ ಸಮೇತ ಅವರಿಗೆ ಉತ್ತರ ಕೊಡ್ತಾನೆ. ಚಿಂತೆ ಮಾಡದೆ ವಿಚಾರ ಮಾಡಬೇಕು, ಫಲ ಬಯಸದೆ ಉಪಕಾರ ಮಾಡಬೇಕು. ಒಳ್ಳೆ ಕಾಲ ಬರುತ್ತೆ ಅನ್ನೋದು ಎಷ್ಟು ಸತ್ಯನೋ ಅದು ಒಳ್ಳೆಯವರಿಗೆ ಬರಲ್ಲ ಅನ್ನೋದು ಅಷ್ಟೇ ಸತ್ಯ. ವಯಸ್ಸು ಇದ್ದಾಗ ವಿದ್ಯೆ ಸಂಪಾದಿಸು, ತೋಳಲ್ಲಿ ಬಲವಿದ್ದಾಗ ಹಣ ಸಂಪಾದಿಸು, ಸಂಸ್ಕಾರದಿಂದ ಜ್ಞಾನ ಸಂಪಾದಿಸು, ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿತ್ವ ಸಂಪಾದಿಸು. ಹಲ್ಲು ಗಟ್ಟಿದೆ ಅಂತ ಎಲ್ಲ ವಸ್ತುಗಳನ್ನ ಕಚ್ಚಲು ಆಗೋದಿಲ್ಲ, ಹಾಗೆ ಮನಸ್ಸು ಗಟ್ಟಿದೆ ಅಂತ ಎಲ್ಲ ನೋವನ್ನು ಸಹಿಸಿಕೊಳ್ಳಲು ಆಗೋದಿಲ್ಲ. ನಕಾರಾತ್ಮಕ ಮನಸ್ಸು ಎಂದಿಗೂ ಸಕಾರಾತ್ಮಕ ಜೀವನ ಕೊಡಲು ಸಾಧ್ಯವೇ ಇಲ್ಲ. ನೀನು ಮನಸ್ಪೂರ್ವಕವಾಗಿ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು, ಎಷ್ಟೇ ನಿಯತ್ತಾಗಿದ್ರು ಈ ಮನುಷ್ಯ ಅನ್ನೋ ಪ್ರಾಣಿಗೆ ತೃಪ್ತಿಪಡಿಸಲು ಸಾಧ್ಯವೇ ಇಲ್ಲ. ಕೆಲವು ಜನ ನಮ್ಮ ಜೊತೆ ಮಾತು ಬಿಟ್ರು ನಮ್ಮ ಬಗ್ಗೆ ಮಾತನಾಡೋದು ಮಾತ್ರ ಬಿಟ್ಟಿರಲ್ಲ. ನಮ್ಮ ಬಗ್ಗೆ ನಿಜವಾದ ಕಾಳಜಿ ಇರುವವರಿಗೆ ಮಾತ್ರ ನಮ್ಮ ಮನಸ್ಸಿನ ನೋವು ಅರ್ಥ ಆಗೋದು. ಸಮಯಕ್ಕೆ ಸಿಗದ ವಸ್ತು, ಸಮಯಕ್ಕೆ ಬಾರದ ವ್ಯಕ್ತಿ ಎರಡೂ ವ್ಯರ್ಥ.
ಎಷ್ಟು ಜನರ ಹೃದಯಗಳನ್ನು ನಾವು ಗೆಲ್ಲಬೇಕು ಅನ್ನೋ ಯೋಚನೆಗಿಂತ ಯಾರ ಹೃದಯಕ್ಕೂ ನೋವು ಮಾಡಬಾರದು ಅಂತ ಯೋಚಿಸಿದ್ರೆ ನಮಗಿಂತ ಒಳ್ಳೆಯವರು ಬೇರೆ ಯಾರೂ ಇರೋದಿಲ್ಲ. ತುಂಬಾ ಬಲವಂತವಾಗಿ ಪಡೆಯುವ ಪ್ರೀತಿ ಹಳಸಿದ ಅನ್ನಕ್ಕಿಂತಲೂ ಕಡೆ. ನಂಬಿಕೆ ಅನ್ನೋದು ಪ್ರಾಣ ಇದ್ದಂಗೆ, ಒಂದ್ಸಲ ಹೋದ್ರೆ ಮತ್ತೆ ಬರಲ್ಲ. ಬ್ಯಾಂಕ್ನಲ್ಲಿ ಬಡವರು ಸಾಲ ತೀರಿಸಲಿಲ್ಲ ಅಂದ್ರೆ ಅವರ ಮನೆಗಳು ಮಾರಾಟವಾಗ್ತವೆ, ಮತ್ತು ಶ್ರೀಮಂತರು ಬ್ಯಾಂಕ್ನ ಸಾಲವನ್ನ ತೀರಿಸದಿದ್ರೆ ಬ್ಯಾಂಕ್ ಮಾರಾಟವಾಗ್ತವೆ. ಕಹಿಯಾಗಿದೆ, ಆದ್ರೆ ಇದೇ ಸತ್ಯ. ನಾನಾಗಿರೋದು ಯಾವಾಗ? ಮಾತನಾಡಿದ್ರೆ ತಪ್ಪಂತೆ, ಮೌನವಾದ್ರೆ ದುರಹಂಕಾರವಂತೆ, ಅಲಂಕಾರಗೊಂಡ್ರೆ ಶೋಕಿಯಂತೆ, ಸರಳವಾಗಿದ್ರೆ ಗತಿಲ್ಲದವರಂತೆ, ಉದ್ಧಾರವಾದ್ರೆ ಕಳ್ಳ ದುಡ್ಡಂತೆ, ಹಾಗೆ ಇದ್ರೆ ಹಣೆ ಬರವಂತೆ. ಕೆಲಸ ಮಾಡುವಾಗ ಸುಸ್ತಾದ್ರೆ ವಿಶ್ರಾಂತಿ ತೆಗೆದುಕೊಳ್ಬೇಕು, ಹಾಗೆಂದು ಕೆಲಸವನ್ನೇ ಬಿಟ್ಟು ಬಿಡೋದಲ್ಲ. ಸಮಸ್ಯೆಗಳು ಎದುರಾದಾಗ ಪರಿಹಾರ ಮಾರ್ಗ ಹುಡುಕ್ಬೇಕು, ಹಾಗೆಂದು ಪಲಾಯನ ಮಾಡೋದಲ್ಲ. ಮನುಷ್ಯರನ್ನ ನಂಬಿ ಬೀದಿಗೆ ಬಂದವರಿದ್ದಾರೆ, ಆದ್ರೆ ದುಡಿಮೆ ನಂಬಿದವರು ಯಾರು ಬೀದಿಗೆ ಬಂದಿಲ್ಲ. ನೊಂದ ಹೆಣ್ಣಿನ ಕಣ್ಣೀರು ಶಾಪ ಒಂದು ವಂಶವನ್ನೇ ಸರ್ವನಾಶ ಮಾಡ್ತದೆ. ಹೆಣ್ಣಿನ ಜೀವನದಲ್ಲಿ ಆಟ ಆಡಿದವರು ಯಾರು ಉಳಿಯಲಾರರು. ಯಾಕಂದ್ರೆ ಹೆಣ್ಣಿನ ಕಣ್ಣೀರಿನ ಶಾಪಗಳು ಬೇಗ ಫಲಿಸ್ತದೆ. ನೊಂದ ಹೆಣ್ಣಿನ ಪಾಲಿಗೆ ಭಗವಂತ ಯಾವಾಗಲೂ ಇದ್ದೇ ಇರ್ತಾನೆ. ಕಳೆದು ಹೋದ ದಿನದ ಬಗ್ಗೆ ಚಿಂತೆ ಬೇಡ, ಇವತ್ತಿನ ಈ ಕ್ಷಣದ ಬಗ್ಗೆ ಚಿಂತಿಸೋಣ. ಅಂದವಾದ ವಸ್ತು ಹುಡುಕೋದು ತುಂಬಾ ಸುಲಭ, ಆದ್ರೆ ಅಂದವಾದ ಮನಸ್ಸು ಹುಡುಕೋದು ತುಂಬಾ ಕಷ್ಟ. ಅನುಭವ ಹೇಳ್ತದೆ, ಸಂಬಂಧಗಳಲ್ಲಿ ಅಂತರ ಕಾಯ್ದುಕೊಳ್ಳಿ ಎಂದು. ಅತಿಯಾದ ಸಮೀಪತೆ ಯಾವಾಗಲೂ ನೋವನ್ನ ಉಂಟು ಮಾಡ್ತದೆ. ಸಮಯವನ್ನು ಅರ್ಥ ಮಾಡಿಕೊಳ್ಳುವುದು ಜಾಣತನ, ಸಮಯಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಜವಾಬ್ದಾರಿ. ಒಬ್ಬ ವ್ಯಕ್ತಿಯ ನಗುವನ್ನು ನೋಡಿ ಅವನು ಹುಚ್ಚನೆಂದು ಭಾವಿಸಬೇಡಿ. ಆ ನಗುವಿನ ಹಿಂದೆ ಹೇಳಿಕೊಳ್ಳಲಾಗದಂತ ಸಾವಿರಾರು ನೋವುಗಳಿರ್ತವೆ. ವ್ಯಕ್ತಿತ್ವವೇ ಸರಿಯಿಲ್ಲ ಅಂದ್ಮೇಲೆ ವ್ಯಕ್ತಿ ಎಷ್ಟು ಸುಂದರವಾಗಿದ್ರೇನಂತೆ. ಇಲ್ಲಿ ಹೆಣವನ್ನು ಮಾತ್ರ ಬೇರೆಯವರು ಹೊರೋದು, ಕಷ್ಟ ಸುಖಗಳನ್ನು ನಾವೇ ಹೊರಬೇಕು. ಆದ್ದರಿಂದ ಭುಜಗಳಿಗಿಂತ ಮನಸ್ಸು ಗಟ್ಟಿಯಾಗಿರ್ಲಿ. ಸುಳ್ಳು ಬೇಗನೆ ಮಾರಾಟವಾಗುತ್ತೆ, ಯಾಕಂದ್ರೆ ಸತ್ಯನ ಖರೀದಿಸುವ ಯೋಗ್ಯತೆ ಎಲ್ಲರಿಗೂ ಇರಲ್ಲ. ಯಾಕಂದ್ರೆ ಅದರ ತೂಕ ಜಾಸ್ತಿ ಇರುತ್ತೆ. ನಮ್ಮ ಅಗತ್ಯ ಇದ್ದವರು ನಮ್ಮ ಹಿಂದೆ ನಾಯಿ ತರ ಬರ್ತಾರೆ, ಕೆಲಸ ಮುಗಿದ ಮೇಲೆ ನಮ್ಮನ್ನು ನಾಯಿ ತರ ನೋಡ್ತಾರೆ. ಕಾರಣವಿಲ್ಲದೆ ದೂರ ಮಾಡಿಕೊಂಡ ಸಂಬಂಧಗಳು ಬೇಕು ಅಂದಾಗ ಎಷ್ಟು ಕಷ್ಟಪಟ್ಟರು ತಿರುಗಿ ಬರಲ್ಲ. ಖುಷಿಯಾಗಿ ಇರೋದಕ್ಕೆ ಆಸ್ತಿನೇ ಬೇಕಿಲ್ಲ, ಹಾಸ್ಯ ಇದ್ರೆ ಸಾಕು. ಒಡೆಯರಾಗೋದಕ್ಕೆ ಒಡವೆ ಬೇಕಿಲ್ಲ, ದುಡಿಮೆ ಇದ್ರೆ ಸಾಕು. ಗೆಲ್ಲುವ ವ್ಯಕ್ತಿ ಮಾತ್ರ ಶ್ರೇಷ್ಠನಲ್ಲ, ಎಲ್ಲಿ ಸೋಲಬೇಕು ಅಂತ ಗೊತ್ತಿರುವವರು ಕೂಡ ಶ್ರೇಷ್ಠ ವ್ಯಕ್ತಿಗಳೇ. ಒಳ್ಳೆಯವರಿಗೂ ಕೆಟ್ಟವರಿಗೂ ಭೂಮಿಯ ಋಣ ಇದ್ದಷ್ಟೇ ಬದುಕು. ಚಿಂತೆ ಬಿಟ್ಟು ಎಲ್ಲರೊಂದಿಗೆ ನಗುನಗುತ್ತಾ ಇರಬೇಕು ಅಷ್ಟೇ. ಸೋಲಿಗಿಂತ ನಮ್ಮಲ್ಲಿರುವ ಸಂದೇಹವೇ ನಮ್ಮ ಕನಸನ್ನು ಕೊಂದು ಹಾಕ್ತವೆ. ಮುಖದ ಭಾವಕ್ಕೆ ತಕ್ಕಂತೆ ಮನಸ್ಸಿನ ಭಾವನೆ ಇರೋದಿಲ್ಲ, ಮನಸ್ಸಿನ ಭಾವಕ್ಕೆ ತಕ್ಕಂತೆ ದೇಹದ ಸ್ಥಿತಿ ಹೊಂದಿಕೊಳ್ಳೋದಿಲ್ಲ, ದೇಹದ ಸ್ಥಿತಿಗೆ ತಕ್ಕಂತೆ ನಮ್ಮ ಸಾಮರ್ಥ್ಯ ರೂಪುಗೊಂಡಿರೋದಿಲ್ಲ. ಇಲ್ಲಿ ಯಾವುದಕ್ಕೆ ಯಾವುದು ಹೊಂದಿಕೊಂಡಿರೋದಿಲ್ಲ. ಹೊಂದಿಕೊಂಡು ಹೋಗುವವರೆಗೂ ನಮಗೆ ನಾವೇನೆಂದು ಅರ್ಥವಾಗುವುದಿಲ್ಲ. ಇಷ್ಟೇ ಜೀವನ. ನಿಮ್ಮನ್ನು ನೋಯಿಸಿದವರ ಲೆಕ್ಕ ಇಡಬೇಡಿ, ಭಗವಂತನೇ ಲೆಕ್ಕ ಬಿಟ್ಟು ಅವರವರ ಲೆಕ್ಕವನ್ನು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸ್ತಾನೆ. ಸಮಸ್ಯೆ ಬಂದಿತೆಂದು ಭಯಪಡಬೇಡಿ, ಆ ಸಮಸ್ಯೆಗೆ ನಿಮ್ಮಲ್ಲಿಯೇ ಪರಿಹಾರವಿದೆ. ತಾಳ್ಮೆಯಿಂದ ಹುಡುಕಿ, ಯಾಕಂದ್ರೆ ಈ ಭೂಮಿ ಮೇಲೆ ಕೇವಲ ಬೆಂಕಿಯಷ್ಟೇ ಅಲ್ಲ, ಅದರ ಜೊತೆಗೆ ನೀರು ಕೂಡ ಇದೆ. ಹಿರಿಯರಿಲ್ಲದ ಮನೆ, ದೇವರಿಲ್ಲದ ಗುಡಿ, ಗುರಿ ಇಲ್ಲದ ಪಯಣ, ಅರಿವಿಲ್ಲದ ಜೀವನ ಎಲ್ಲವೂ ನಿರರ್ಥಕ. ನೀನು ಮಾಡಿದ ತಪ್ಪಿಗೆ ಎದುರು ನುಡಿಯಬೇಡ, ತಪ್ಪು ಮಾಡದೆ ಎದುರಾಳಿಗೆ ತಲೆಯೆಂದು ತಗ್ಗಿಸಬೇಡ. ಜ್ಞಾನಕ್ಕಾಗಿ ಯಾರನ್ನಾದ್ರೂ ಬೇಡು, ಅನ್ನಕ್ಕಾಗಿ ಯಾರನ್ನೂ ಬೇಡಬೇಡ. ಆಯ್ಕೆಯಲ್ಲಿ ಆಯ ತಪ್ಪಿದ್ರೆ ಆಯಸ್ಸು ಇರುವವರೆಗೂ ಕೊರಗುತ್ತಾ ಇರಬೇಕಾಗುತ್ತದೆ. ತೋಳ್ಬಲ ಹಣಬಲ ಇಲ್ಲದಿದ್ದರೂ ಸರಿ, ಮನೋಬಲ ಹೊಂದಿದ್ರೆ ನಿರಾಯಸವಾಗಿ ಜಯ ಸಾಧಿಸಬಹುದು. ಯಾರ ಬದುಕು ಸುಲಭವಲ್ಲ. ಬಡವ ಶ್ರೀಮಂತನನ್ನು ನೋಡಿ ಎಂಥ ಐಷಾರಾಮಿ ಬದುಕು ಇದ್ರೆ ಹೀಗಿರಬೇಕು ಅಂದುಕೊಂಡ್ರೆ ಶ್ರೀಮಂತ ಗುಡಿಸಲಾದ್ರೂ ಪರವಾಗಿಲ್ಲ, ಇವರಂತ ನೆಮ್ಮದಿ ಜೀವನ ನಡೆಸಬೇಕಿತ್ತು ಅಂದುಕೊಳ್ತಾನೆ. ಎಲ್ಲವನ್ನೂ ಗೆಲ್ಲಬಹುದು, ಉಕ್ಕಿ ಬರುವ ಆಸೆಗಳನ್ನಲ್ಲ. ಜೀವನದಲ್ಲಿ ಅಳಲು 100 ಕಾರಣಗಳಾದ್ರೆ ನಗಲು 1000 ಸಾಧ್ಯತೆಗಳಿವೆ. ಅಳುವನ್ನು ಹಿಂದಿಕ್ಕಿ ನಗುತ್ತಾ ಬಾಳೋಣ. ಲೋಕವನ್ನು ತಿಳಿದವನು ನಾಚಿಕೊಳ್ಳುವುದಿಲ್ಲ, ತನ್ನನ್ನು ತಿಳಿದವನು ಅಹಂಕಾರಿಯಾಗುವುದಿಲ್ಲ. ಎಲ್ರಿಗೂ ನಮಸ್ಕಾರ, ನಾನಿಮ್ಮ AK ಶೆಟ್ಟಿನಡೂರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗ್ಲಿ.